ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇರೋದು ಮುಂದುವರಿದ ಭಾಗ. ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗಿ ಅಲ್ಲಿ ಎಲ್ಲ ದರ್ಶನ ಮುಗಿಸ್ಕೊಂಡು, ತಾಯಿಯ ದರ್ಶನವನ್ನು ಮುಗಿಸ್ಕೊಂಡು ಭಕ್ತಿಯಿಂದ ಬೇಡ್ಕೊಂಡು, ಅದಾದ ನಂತರ ಆ ತಾಯಿಯ ಏನು ಪ್ರತಿಮೆ ಇದೆ, ಸ್ಟ್ಯಾಚ್ಯೂ, ತುಂಬ ವರ್ಲ್ಡ್ ಟಾಲೆಸ್ಟ್ ಸ್ಟ್ಯಾಚ್ಯೂ ಅದು. ಅದರ ಕೆಳಗೆ ಅಂದರೆ ಅದರ ಹಿಂಭಾಗದಲ್ಲಿ ನಿಮಗೆ ಈ ಮ್ಯೂಸಿಯಂನ ಕ್ರಿಯೇಟ್ ಮಾಡಿದ್ದಾರೆ. ಇದು ಕಂಪ್ಲೀಟ್ ಜ್ಞಾನವನ್ನು ಒಂದೇ ರೂಫ್ ಕೆಳಗಡೆ ಮಾಡಿದ್ದಾರೆ ಅಂತ ಹೇಳಿದ್ರೂ ತಪ್ಪಾಗಲ್ಲ. ನಿಮ್ಮ ಮಕ್ಕಳನ್ನು ಇಲ್ಲಿಗೆ ಕರ್ಕೊಂಡು ಹೋಗಿ, ಇಲ್ಲಿ ನಿಮಗೆ ಎಲ್ಲ ಕವಿಗಳು, ರಾಜರು, ಋಷಿಮುನಿಗಳು ಆಗಿರ್ಬೋದು, ಹಾಗೆ ದೊಡ್ಡ ದೊಡ್ಡ ದೊರೆಗಳು, ಮತ್ತು ಸ್ಪೇಸ್ ನಾಲೆಡ್ಜು, ರಿವರ್ಸ್ ಆಗಿರ್ಬೋದು, ಅಥವಾ ಹಳೆ ಕಾಲದಲ್ಲಿ ಯಾವ ರೀತಿ ಯಾವ್ಯಾವ ಕಸುಬುಗಳು ಅಂದರೆ ಯಾವ್ಯಾವ ಕೆಲಸಗಳಿದ್ವು ಅದು, ಹಾಗೆ ಕೆಲವೊಂದು ಋಷಿಮುನಿಗಳು, ಇವೆಲ್ಲದರ ಪರಿಚಯಗಳನ್ನು ಪ್ರತಿಮೆ ಸಮೇತವಾಗಿ ನಿಮಗಿಲ್ಲಿ ನಿರ್ಮಿಸಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಒಂದು ನೋಡೋದಕ್ಕೂ ಕೂಡ ವಾವ್ ಅಂತ ಹೇಳ್ಕೊಂಡೇ ಹೋಗಿದ್ದು ನಾವು. ಯಾಕಂತ ಹೇಳಿದ್ರೆ ಒಂದೇ ಸೂರಿನಡಿ ಇಷ್ಟೆಲ್ಲ, ಅದು ತುಂಬಾ ಅಟ್ರಾಕ್ಟಿವ್ ಆಗಿ ಮಾಡೋದು ಬಹಳ 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 ಕಷ್ಟ. ಅದನ್ನು ಎಷ್ಟು ಅಚ್ಚುಕಟ್ಟಾಗಿ ಎಷ್ಟು ನೀಟಾಗಿ ಮಾಡಿದರು ಅಂತ ಹೇಳಿದ್ರೆ, ನಾವು ಒಂದು ಸತಿ ಪ್ರತ್ಯಕ್ಷವಾಗಿ ಅದನ್ನು ಕಣ್ತುಂಬ್ಕೊಬೇಕು. ಆಗ ಮಾತ್ರ ನಮ್ಗೆ ಅದರ ಅನುಭವ ಸರಿಯಾದ ರೀತಿಯಲ್ಲಿ ಆಗೋಕ್ಕೆ ಸಾಧ್ಯ. ನಾನಿಲ್ಲಿ ನನ್ನ ಕೈಲಿ ಎಷ್ಟು ಆಗುತ್ತೋ ಅಷ್ಟರ ಮಟ್ಟಿಗೆ ನಾನು ನಿಮಗಿಲ್ಲಿ ತೋರಿಸೋ ಪ್ರಯತ್ನವನ್ನು ಮಾಡಿದ್ದೀನಿ. ಹಳೆ ಕಾಲದ ರಾಜರು, ರಾಣಿಯರು, ಹಾಗೆ ಸ್ವಾತಂತ್ರ್ಯ ಹೋರಾಟಗಾರರು, ಅವ್ರು ಯಾರ್ಯಾರು ಇದ್ದರು, ಅಲ್ಲಿ ಏನೇನು ಸಭೆಗಳು ನಡೀತಾ ಇದ್ವು, ಅಲ್ಲಿ ಏನೇನು ಯಾವ್ಯಾವ ರೀತಿ ಚಟುವಟಿಕೆಗಳು ನಡೀತಾ ಇದ್ವು, ಯಾವ ರೀತಿ ಎಂಟರ್ಟೈನ್ಮೆಂಟ್ಗಳು ಇರ್ತಾ ಇದ್ವು, ಇವೆಲ್ಲವನ್ನು ತುಂಬಾ ಸೂಕ್ಷ್ಮವಾಗಿ ಡೀಟೇಲಿಂಗ್ ಆಗಿ ಕೊಟ್ಟಿದ್ದಾರೆ. ನೀವು ಇದನ್ನು ಖಂಡಿತವಾಗ್ಲೂ ನಿಮ್ಮ ಮಕ್ಕಳೊಂದಿಗೆ ಹೋಗಿ ನೋಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಈಗಿನ ಕಾಲದ ಮಕ್ಕಳಿಗೆ ಮೊಬೈಲು, ಟಿ ವಿ ಅನ್ನೋದು ಬಿಟ್ಟರೆ ಈ ಗೇಮು ಇಂಥವೆಲ್ಲ ಗೊತ್ತಿರುತ್ತೆ ಹೊರತು ಇವೆಲ್ಲವನ್ನು ತಿಳ್ಕೊಳ್ಳೋದು ಬಹಳ ಕಷ್ಟ ಅವರು. ಬಟ್ ಈ ಥರ ಪ್ರತ್ಯಕ್ಷವಾಗಿ ಪ್ರತಿಮೆ ರೂಪದಲ್ಲಿ ಅಥವಾ ಏನೋ ಒಂದು ಎಕ್ಸಾಂಪಲ್ ರೂಪದಲ್ಲಿ ಅವ್ರು ನೋಡಿದಾಗ ಅದು ಒಂದಿಷ್ಟು ತಲೆಗೆ ಹೋಗಬಹುದು ಅನ್ನೋದು ನನ್ನ ಭಾವನೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಆ ತಾಯಿಯ ನವ ಅವತಾರಗಳು ಏನಿದ್ದಾವೆ ಅದರನ್ನು ಪ್ರತಿಮೆ ಮೂಲಕ ಇಲ್ಲಿ ನಿರ್ಮಿಸಿದ್ದಾರೆ. ತುಂಬಾ ಚೆನ್ನಾಗಿದೆ ಸ್ನೇಹಿತರೆ, ತುಂಬ ಚೆನ್ನಾಗಿದೆ. ಒಂದು ಪ್ರತಿಮೆಗಳು ಅದರದ್ದೇ ಆದಂತಹ ವಿಭಿನ್ನವಾದಂಥ ಒಂದು ಛಾಪನ್ನು ಮೂಡಿಸುತ್ತೆ ನಮಗೆ. ಯಾಕಂತ ಹೇಳಿದ್ರೆ ಒಂದೊಂದು ಪ್ರತಿಮೆಗೂ ಒಂದೊಂದು ಹೆಸರಿನೊಟ್ಟಿಗೆ ಅದರ ಅವತಾರಗಳನ್ನು ಯಾವ ರೀತಿ ಪ್ರತಿಬಿಂಬಿಸಿದ್ದಾರೆ ಅಲ್ಲಿ ಅಂಥೇಳಿ ನೀವು ಹೋಗಿ ನೋಡಿದ್ರೇ ನಿಮಗೆ ಗೊತ್ತಾಗುವಂಥದ್ದು. ನಾನಿಲ್ಲಿ ನನ್ನ ಕೈಲಿ ಆದಷ್ಟು ನಿಮಗೆ ತೋರಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನಾನು ತುಂಬ ಡೀಟೇಲಿಂಗ್ ತೋರಿಸ್ತಾ ಹೋದರೆ ತುಂಬ ಲಾಂಗ್ ವಿಡಿಯೋ ಆಗುತ್ತೆ ಅಂಥೇಳಿ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ನಾನಿಲ್ಲಿ. ಎಲ್ಲ ದೇವಿಯ ಅವತಾರಗಳನ್ನು ತುಂಬ ಅಚ್ಚುಕಟ್ಟಾಗಿ ನಿರ್ಮಿಸಿದ್ದಾರೆ ಅಲ್ಲಿ. ತುಂಬ ಒಳಗಡೆ ಒಂದು ಏನು ಹೇಳ್ತಾರೆ, ಒಂದು ಆಸ್ಥಾನಕ್ಕೆ ಹೋದ ಹಾಗೆ ಇರುತ್ತೆ ನಮಗೆ. ಅಲ್ಲಿ ದೇವಿಯ ಆಸ್ಥಾನಕ್ಕೆ ನಾವು ಹೋಗಿದ್ದೀವಿ. ಅಲ್ಲಿ ಇರುವಂತಹ ದೇವಿಯ ರೂಪಗಳನ್ನು ನೋಡಿದ್ರೆ ಓ, ಹೀಗೂ ಒಂದು ಮಾಡಬಹುದಾ, ಇಂಥ ಒಂದು ರಚನೆಯನ್ನು ಮಾಡಿ ಜನರನ್ನು ಸೆಳಿಬಹುದಾ ಅನ್ನೋದು ನಮಗೆ ಇದರಲ್ಲಿ ಗೊತ್ತಾಗತ್ತೆ. ಸೊ ಇದು ಒಂದು ದೊಡ್ಡ ಕೆಲಸನೇ ಅಂತ ಹೇಳ್ತೀನಿ. ಇಲ್ಲಿ ಸಣ್ಣದಾಗಿ ಒಂದು ಕೈಲಾಸನೇ ಸೃಷ್ಟಿ ಮಾಡಿದ್ದಾರೆ. ಇಲ್ಲಿ ಶಿವ, ಪಾರ್ವತಿ, ನಂದಿ, ಸುಬ್ರಹ್ಮಣ್ಯ ಎಲ್ಲರೂ ಇದ್ದಾರೆ. ಎಷ್ಟು ಅಚ್ಚುಕಟ್ಟಾಗಿದ್ದು ರಿಯಲಿಸ್ಟಿಕ್ ಆಗಿ ರೀಲನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು. ಜನ ಅಂತೂ, ನಾವು ಹೋಗಿದ್ದು ಸಂಡೇ, ಹಾಗಾಗಿ ಭಾನುವಾರದ ದಿನ ಅಂತೂ ತುಂಬ ರಶ್ ಇರುತ್ತೆ. ಬಾಕಿ ದಿನಗಳಲ್ಲಿ ಹೋಗೋ ಪ್ರಯತ್ನವನ್ನು ಮಾಡಿ ಅನ್ನೋದು ನನ್ನ ಸಜೆಷನು. ನೋಡಿ, ನಾವು ಗುಹೆ
ಥರ ಹೋಗ್ತಾ ಇದ್ದೀವಿ. ಅಲ್ಲಿ ಒಂದು ಏನು ಹೇಳ್ತಾರೆ, ಒಂದು ಒಳ್ಳೆ ವೈಬ್ ಸಿಗುತ್ತೆ ನಿಮಗೆ. ಒಂಥರ ಒಬ್ರೊಬ್ಬರೇ ಹೋದ್ರಂತೂ ಅಲ್ಲಿ ಒಂಥರ ಕೆಲವೊಂದು ಸತಿ ಭಯನೇ ಆಗಿಬಿಡುತ್ತೆ. ಅಷ್ಟೊಂಥರ ಗುಹೆ ಒಳಗಡೆ ಎಲ್ಲ ನಿರ್ಮಿಸಿರುವಂಥದ್ದು. ಇದು ಒಂದು ವಿಲೇಜ್ ಸೆಟಪ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮಕ್ಕಳಿಗೆ ಬೇಕಾದಂಥ, ಈಗಿನ ಕಾಲಕ್ಕೆ ಮಕ್ಕಳಿಗೆ ತಿಳ್ಕೊಳ್ಳೇಬೇಕಾದಂಥ ಅನೇಕ ವಿಚಾರಗಳನ್ನು ಇಲ್ಲಿ ಪ್ರತಿಮೆಯ ಮೂಲಕ, ರಚನೆಯ ಮೂಲಕ ನಿರ್ಮಿಸ್ಬಿಟ್ಟಿದ್ದಾರೆ. ಅಷ್ಟು ಚೆನ್ನಾಗಿದೆ. ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಆಗಿರ್ಬೋದು, ಆತ ಮಾಡಿದಂಥ ಕೆಲಸಗಳಿರ್ಬೋದು, ಅಥವಾ ಒನಕೆ ಓಬವ್ವನ ತೋರಿಸಿರುವಂಥದ್ದಿರ್ಬೋದು, ನಮ್ಮ ಕನ್ನಡ ಮಾತೆ, ಭಾರತ ಮಾತೆಯನ್ನು ನಿರ್ಮಿಸಿದ್ದಾಗಿರಬಹುದು. ಇವೆಲ್ಲ ಒಂದು ಡೀಟೇಲಿಂಗ್ ಅಲ್ವಾ. ಎಲ್ಲರೂ ಒಂದಲ್ಲ ಒಂದನ್ನು ಬಿಟ್ಟು ಬಿಡ್ತಾರೆ, ಬಟ್ ಇಲ್ಲ, ಇಲ್ಲಿ ಒಂದೊಂದನ್ನು ಎಕ್ಸಾಂಪಲ್ ಸಮೇತವಾಗಿ ಇಟ್ಟಿದ್ರು. ಇಲ್ಲಿ ನೋಡ್ತಾ ಇದ್ದೀರಾ, ಆಗಿನ ಕಾಲದ ಕಸುಬುಗಳನ್ನು ಇಲ್ಲಿ ಎಷ್ಟು ಚೆನ್ನಾಗಿ ಮೆನ್ಷನ್ ಮಾಡಿದ್ದಾರೆ ಅಂತ. ಮಗ್ಗ ಆಗಿರಬಹುದು, ಕುಲುಮೆ ಆಗಿರಬಹುದು, ಅಥವಾ ಮಡಿಕೆ ಮಾಡುವವರಾಗಿರ್ಬೋದು, ಅಕ್ಕಸಾಲಿಗರು ಇರ್ಬೋದು, ಅಂದರೆ ಚಿನ್ನದ ಅಂಗಡಿಯವರು ಆಗಿರ್ಬೋದು, ರೈತರಾಗಿರ್ಬೋದು, ಅಥವಾ ಬ್ರಾಹ್ಮಣರು ಏನು ಜ್ಯೋತಿಷಿಗಳಿರ್ತಾರೆ ಅವರು. ಹಾಗೆ ಇಲ್ಲಿ ನೋಡಿ, ಎಣ್ಣೆ, ಗಾಣದಲ್ಲಿ ಎಣ್ಣೆಯನ್ನು ತೆಗೆಯುವಂಥದ್ದು, ಇವೆಲ್ಲವೂ ಕೂಡ ತುಂಬಾ ಡೀಟೇಲಿಂಗ್ ಆಗಿ ಕೊಡ್ತಾರೆ. ಆಗಿನ ಕಾಲದ ದಿನಸಿ ಪದಾರ್ಥಗಳು ಯಾವ ಥರ ಪಾಲ್ ಮಾಡ್ತಿದ್ರು ಅದನ್ನು ಕೂಡ ಹೇಳಿದ್ದಾರೆ. ಹೂವಿನ ವ್ಯಾಪಾರ ಆಗಿರಬಹುದು, ಅಥವಾ ಕಬ್ಬಿಣದ ವ್ಯಾಪಾರ ಆಗಿರಬಹುದು, ಆಗಿನ ಕಾಲದ ದೇವಸ್ಥಾನ ಹೇಗಿರ್ತಿತ್ತು ಅನ್ನೋದನ್ನು ಕೂಡ ನಿರ್ಮಿಸಿದ್ದಾರೆ. ಆಗಿನ ಕಾಲದ ಪಂಚಾಯಿತಿ ಹೇಗಿರ್ತಿತ್ತು ಎಲ್ಲನೂ ತುಂಬ 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 ಡೀಟೇಲಿಂಗ್ ಆಗಿ ಕೊಟ್ಟಿದ್ದಾರೆ. ಮಕ್ಕಳನ್ನ ಕರ್ಕೊಂಡು ಹೋಗಿ ನೀವು ತೋರಿಸಲೇಬೇಕಾದಂತಹ ಒಂದು ಜಾಗ ಇದಾಗಿರುತ್ತೆ. ನೋಡಿ, ನಮ್ಮ ನೇಗಿಲನ್ನು ಬಿಟ್ಟಿಲ್ಲ, ನಮ್ಮ ರೈತರ ಜೊತೆಗೆ ನೇಗಿಲನ್ನು ಕೂಡ ಅಲ್ಲಿ ಇಟ್ಟಿದ್ದಾರೆ. ಎಷ್ಟು ಒಂದು ಇನ್ಫಾರ್ಮೇಷನ್ ನಿಮ್ಗೆ ಇದರಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ, ನೀವು ಅಲ್ಲಿ ಹೋಗಿ ಪ್ರತ್ಯಕ್ಷವಾಗಿ ಕಂಡ್ರೇ ನಿಮಗೆ ಗೊತ್ತಾಗೋದು ಆಗಿನ ಕಾಲದ ಸಮಾಚಾರಗಳು ಹೇಗೆ ಸಿಗ್ತಿದ್ವು. ಹಾಗೆ ಎಷ್ಟೊಂದು ರೀತಿಯ ಕಲೆಗಳು ಅಲ್ಲಿ ಇದ್ವು ನಮ್ಮಲ್ಲಿ. ಹಾಗೆ ಆಗಿನ ಕಾಲದ ಮನೆಗಳು ಹೇಗಿರ್ತಿತ್ತು, ಆಗಿನ ಕಾಲದ ಜಾಗಗಳು ಯಾವ್ಯಾವುದು, ಇವೆಲ್ಲವನ್ನ ಕೂಡ ಎಷ್ಟು ಚೆನ್ನಾಗಿ ಮೆನ್ಷನ್ ಮಾಡಿದ್ದಾರೆ ಗೊತ್ತಾ. ನನಗಂತೂ ಭಾಳ ಖುಷಿ ಆಯಿತು. ನಾವು ಹೋಗಿದ್ದು ದೇವಸ್ಥಾನಕ್ಕೆ ಅಂಥೇಳಿ. ದೇವಸ್ಥಾನದ ಜೊತೆಗೆ ಈ ಥರ ಒಂದು ಮ್ಯೂಸಿಯಮ್ನೂ ಕೂಡ ನಮಗೆ ನೋಡೋಕ್ಕೆ ಸಿಗುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಇಲ್ಲಿ ಒಂದು ಮ್ಯೂಸಿಯಮ್ ಮಾಡಿದ್ದಾರೆ. ಅದನ್ನು ನಾವು ಪ್ರವಾಸಿ ತಾಣ ಥರ ಹೋಗಿ ನಾವು ನೋಡ್ಕೊಂಡು ಬರಬಹುದು ಅಂತ ಹೇಳ್ಬಿಟ್ಟು. ನೋಡಿ, ಇಲ್ಲಿ ಹಾಸಿಗೆ ಮಾಡೋದಾಗಿರ್ಬೋದು, ಇದೆಲ್ಲ ಒಂದೊಂದು ಸಣ್ಣ ಡೀಟೇಲಿಂಗ್ ಅಲ್ವಾ. ನೋಡಿ, ಇವೆಲ್ಲ ನಮಗೆ ಎಲ್ಲ ಕಡೆ ನೋಡೋದಕ್ಕೆ ಸಿಕ್ಕಲ್ಲ. ಎಲ್ಲ ನಿಮಗೆ ಹೇಳಿಕೊಡೋರು ಯಾರು ಇರೋದಿಲ್ಲ. ಆದರೆ ಮಕ್ಕಳಿಗೆ ಇವೆಲ್ಲ ಚೆನ್ನಾಗಿ ಅರ್ಥ ಆಗ್ಬಿಡುತ್ತೆ. ಈ ಥರ ಪ್ರತ್ಯಕ್ಷ ಉದಾಹರಣೆಗಳ ಮೂಲಕ ನೋಡುವಾಗ ಮಕ್ಕಳಿಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಲ್ವಾ. ನೋಡಿ, ಪಂಚಾಯಿತಿ ಆಗಿರ್ಬೋದು, ಅಕ್ಕಸಾಲಿಗರು. ಸೊ ಇದನ್ನೆಲ್ಲನೂ ನನಗೆ ನೋಡಿದಾಗ ಏನನ್ನಿಸ್ತು ಅಂತಂದರೆ, ನಾವು ಶಿರಡಿಗೆ ಹೋಗಿದ್ವಿ, ಆವಾಗ ಕೂಡ ಅಲ್ಲೊಂದು ಇದೇ ಥರ ಮ್ಯೂಸಿಯಂ ಮಾಡಿದ್ದಾರೆ. ಅಲ್ಲಿ ಸಾಯಿಬಾಬಾ ಅವರ ಏನೇನು ಮಾಡಿದರು ಸಾಯಿಬಾಬಾ ಅವೆಲ್ಲವನ್ನು ಡೀಟೇಲಿಂಗ್ ಆಗಿ ಕೊಟ್ಟಿದ್ರು. ಅದೇ ಥರ ಇಲ್ಲಿ ಇಡೀ ನಿಮಗೆ ಏನು ಜನರಲ್ ನಾಲೆಡ್ಜ್ಗೆ ಏನು ಬೇಕೋ ಅದಷ್ಟೂ ಕೂಡ ಇಲ್ಲಿ ನಿಮಗೆ ಮೆನ್ಷನ್ ಮಾಡಿದ್ದಾರೆ. ಸೊ ಒಂದು ಸತಿ ಹೋಗಿ ಇದನ್ನು ನೀವು ಖಂಡಿತವಾಗ್ಲೂ ನೋಡಲೇಬೇಕು.
ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಈಗ ನಾವು ಬಂದಿರೋದು ಹೋಟೆಲ್ಗೆ. ಸೊ ತಿಂಡಿ ತಿನ್ನೋಣ ಅಂತ ಬಂದ್ವಿ. ಇಲ್ಲಿ ಫುಡ್ ಸ್ಟೇಷನ್ನೇ ಮಾಡಿದ್ದಾರೆ. ಸೊ ರೈಲ್ವೆ ಸ್ಟೇಷನ್ ಥರನೇ ಸೆಟಪ್ ಇದೆ. ಸೊ ತುಂಬಾ ಚೆನ್ನಾಗಿದೆ. ಸೊ ನೀವು ಕೂಡ ವಿಸಿಟ್ ಮಾಡ್ಬೋದು. ಸೊ ನಾನು ನಿಮಗೆ ಅಡ್ರೆಸ್ ಎಲ್ಲ ಮೆನ್ಷನ್ ಮಾಡ್ತೀನಿ. ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಒಂದು ದಿನದ ಟ್ರಿಪ್. 2 ಭಾಗಗಳಲ್ಲಿ ನಿಮಗೆ ತೋರಿಸಿದ್ದೀನಿ. ನೀವು ಕೂಡ ವಿಸಿಟ್ ಮಾಡಿ. ಈ ಉಗಿಬಂಡಿ ರೆಸಾರ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ರೆಸಾರ್ಟ್ ಅಂದರೆ ಹೋಟೆಲ್ ಟೈಪಲ್ಲಿತ್ತು. ತುಂಬಾ ಚೆನ್ನಾಗಿತ್ತು. ಕಾನ್ಸೆಪ್ಟ್ ಕೂಡ ತುಂಬ ಚೆನ್ನಾಗಿದೆ. ನೀವು ಒಂದ್ಸತಿ ವಿಸಿಟ್ ಮಾಡಿ. ನನ್ನ ಅಡ್ರೆಸ್ ಬೇಕಾದರೆ ಮೆನ್ಷನ್ ಮಾಡ್ತೀನಿ. ಇಫ್ ಇನ್ ಕೇಸ್ ಮೆನ್ಷನ್ ಆಗಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು.